ಧನ್ಯವಾದ. ರೆಡಿ? ಶುರು ಮಾಡೋದಾ? ಇವತ್ತು ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ನಗರಾಭಿವೃದ್ಧಿ ಮತ್ತು ಉಳಿದ ಎಲ್ಲ ಇಲಾಖೆಯ ಮೈಕ್ ಆನ್ ಇದೆ, ಸ್ವಲ್ಪ ಮುಂದೆ ಬನ್ನಿ. ಆನ್ ಇದೆ, ಆನ್ ಇದೆ. ಕೇಳಿಸ್ತಾ ಇದೆಯಾ? ಇವತ್ತು ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ನಗರಾಭಿವೃದ್ಧಿ ಮತ್ತು ಎಲ್ಲ ಇಲಾಖೆ, ಫಾರೆಸ್ಟ್ ಇರ್ಬೋದು, ಹೆಸ್ಕಾಮ್ ಇರ್ಬೋದು, PWD ಇರ್ಬೋದು, ಕಂದಾಯ ಇರ್ಬೋದು, ಆರೋಗ್ಯ, ಕೃಷಿ, ಮುಂಬರುವಂಥ ಮಳೆಗಾಲ ಅದರ ತಯಾರಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇದರ ಬಗ್ಗೆ ಸುದೀರ್ಘವಾಗಿ ಎಲ್ಲರ ಜೊತೆ ಚರ್ಚೆಯನ್ನು ಮಾಡಿದ್ವಿ. ಯಾಕಂತಂದರೆ ವಾಡಿಕೆಗಿಂತ ಜಾಸ್ತಿ ಮಳೆ ಈ ಬಾರಿ ಆಗಬಹುದು ಅಂತ ಹವಾಮಾನ ಇಲಾಖೆ ಈಗಾಗಲೇ ನಮಗೆ ಮುನ್ಸೂಚನೆಯನ್ನು ಕೊಟ್ಟಿರೋದ್ರಿಂದ ಮುನ್ನೆಚ್ಚರಿಕೆಯ ಕ್ರಮವಾಗಿ, ಅದರಲ್ಲೂ ಸಾಂಪ್ರದಾಯಿಕವಾಗಿ ನಮಗೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಜಾಸ್ತಿನೇ ಆಗುತ್ತೆ. ಸೊ ಮುಂಜಾಗ್ರತೆಯ ಕ್ರಮವಾಗಿ ಏನೇನು ನಾವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುದೀರ್ಘವಾಗಿ ಎಲ್ಲ ಇಲಾಖೆಯ, ಇವತ್ತು ರವಿವಾರ ಇದ್ದರೂ ಕೂಡ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಕರೆದು ಇವತ್ತು ಮೀಟಿಂಗನ್ನು ಮಾಡಿದ್ದೀವಿ, ಸಲಹೆಯನ್ನು ಕೊಟ್ಟಿದ್ದೀವಿ, ಸೂಚನೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ DC ಅವರು 3 ಮೀಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಿದರು. ಏನೇನೋ ಅವ್ರ ಜವಾಬ್ದಾರಿ ಇದೆ, ಯಾವ ರೀತಿಯಾಗಿ ಫಾರೆಸ್ಟ್ನವರು ಕೆಲಸ ಮಾಡಬೇಕು, ಗಿಡ ಬಾಗಿರೋದನ್ನ, ಹಳೆ ಗಿಡ ಮರಗಳನ್ನು ತೆಗೆದು ಹಾಕೋದು ಆಗಲಿ, ಅಥವಾ ಮೆಸ್ಕಾಮ್ದವರು ಕಂಬಗಳನ್ನು, ಬಾಗಿರೋ ಕಂಬನ ಸರಿ ಮಾಡೋದಾಗಲಿ, ವಯರ್ಗಳು ಜೋತಾಡ್ತಾ ಇದ್ದರೆ ಅದನ್ನ ಸರಿ ಮಾಡೋದಾಗಲಿ, ಅದನ್ನೆಲ್ಲ ಅವ್ರು ನೋಡ್ಕೊಳ್ಬೇಕು. ಎಲ್ಲೆಲ್ಲಿ ಏನೇನು ತೊಂದರೆ ಇದೆ, ಅದರಲ್ಲೂ ಕಾಲು ಸಂಕದ್ದು ತಮಗೆಲ್ಲ ಗೊತ್ತಿದೆ, ಅದು ಬಹಳ ದೊಡ್ಡ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಕಾಲು ಸಂಕದ್ದು. ಅದನ್ನು ಎಲ್ಲ ಕೂಡ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿದ್ದೀವಿ. ಸೊ ಎಲ್ಲ ರೀತಿಯಿಂದ ಮಳೆಗಾಲನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಮತ್ತು ಸನ್ನದ್ಧರಾಗಿ ಇರಿ ಅಂತ ಹೇಳಿ ಅವ್ರಿಗೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ದೆ.